Hello everyone, welcome to Madhupri Education channel. Previous class divide and conquer technique ನಾವು ನೋಡಿದ್ದು ಆ್ಯಂಡ್ ಇವಾಗ ನಾವು ಮ್ಯಾಕ್ಸ್ ಮೀನ್ ಪ್ರಾಬ್ಲಮ್ ಡಿವೈಡ್ ಆ್ಯಂಡ್ ಕಾನ್ಕರ್ ಟೆಕ್ನಿಕ್ ಕಾನ್ಸೆಪ್ಟ್ ಅಲ್ಲೇ ಅಂದರೆ ಸಬ್ಜೆಕ್ಟಲ್ಲಿ ಮ್ಯಾಕ್ಸ್ ಮೀನ್ ಪ್ರಾಬ್ಲಮ್ ಅಂತ ನೋಡೋಣ. ಸೊ ಏನದು ಮ್ಯಾಕ್ಸ್ ಮೀನ್ ಪ್ರಾಬ್ಲಮ್ ಅಂತಂದರೆ ಫಾರ್ ಎಕ್ಸಾಂಪಲ್ ಸಮ್ ಸೆಟ್ ಆಫ್ ಎಲಿಮೆಂಟ್ಸ್ ಕೊಟ್ಟಿರ್ತಾರೆ. ಸೊ 30, 40, 50, 20, 10 ಅಂತ ಈ ಥರ ಸಮ್ ಸೆಟ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅಂತ ಅನ್ಕೋಣ. ಇದರಲ್ಲಿ ವಿ ಹ್ಯಾವ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ಎಲಿಮೆಂಟ್. ಸೊ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು ಆ್ಯಂಡ್ ಮಿನಿಮಮ್ ಎಲಿಮೆಂಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು ಆ್ಯಂಡ್ ಮಿನಿಮಮ್ ಎಲಿಮೆಂಟ್ ಯಾವುದು ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ದಟ್ ಪ್ರಾಬ್ಲಮ್ ಇಸ್ ಕಾಲ್ಡ್ ಇಸ್ ಅ ಮ್ಯಾಕ್ಸ್ ಮೀನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ದಟ್ ಪ್ರಾಬ್ಲಮ್ ಇಸ್ ಕಾಲ್ಡ್ ಇಸ್ ಅ ಮ್ಯಾಕ್ಸ್ ಮೀನ್ ಪ್ರಾಬ್ಲಮ್. ಓಕೆನಾ? This problem is to find the maximum and minimum element from the set of data elements is called as max min problem. Okay na? So ee problem na ನಾವು solve ಮಾಡೋದಕ್ಕೆ in two different ways solve ಮಾಡ್ತೀವಿ. So one is using straight forward method and another one is using divide and conquer technique. ಹಾಗಾದರೆ ಏನದು ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್ ಅಂದರೆ ನಾನು ನಾರ್ಮಲ್ ಆಗಿ ಒಂದು ಲಾಜಿಕ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ತೀನಿ ಅಂದರೆ ಫೈಂಡ್ ಔಟ್ ಮಾಡ್ತೀನಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎಲಿಮೆಂಟ್ನ ನಾನು ಫೈಂಡ್ ಔಟ್ ಮಾಡ್ತೀನಿ ಅಂದರೆ ದಟ್ ಇಸ್ ಕಾಲ್ಡ್ ಇಸ್ ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್. ಬಟ್ ಇಫ್ ಐ ಆಮ್ ಅಪ್ಲೈಯಿಂಗ್ ದ ಡಿವೈಡ್ ಆ್ಯಂಡ್ ಕಾನ್ಕರ್ ಟೆಕ್ನಿಕ್, ಡಿವೈಡ್ ಆ್ಯಂಡ್ ಕಾನ್ಕರ್ ಟೆಕ್ನಿಕ್ನ ಅಪ್ಲೈ ಮಾಡಿ ನಾನು ಫೈಂಡ್ ಔಟ್ ಮಾಡ್ತೀನಿ ಅಂತಂದರೆ ದಟ್ ಇಸ್ ಕಾಲ್ಡ್ ಇಸ್ ಯೂಸಿಂಗ್ ಡಿವೈಡ್ ಆ್ಯಂಡ್ ಕಾನ್ಕರ್ ಟೆಕ್ನಿಕ್. ಅದಕ್ಕೆ ನಾವು ಲಾಜಿಕ್ನ ಸಪ್ರೇಟಾಗಿ ಬರೀತೀವಿ. ಅಡಾ ಸಬ್ಜೆಕ್ಟಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಮತ್ತು ಸ್ಪೇಸ್ ಕಾಂಪ್ಲೆಕ್ಸಿಟಿ ವೆರಿ 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 ಇಂಪಾರ್ಟೆಂಟ್. ಓಕೆ, ಅಂದರೆ ಕಡಿಮೆ ಟೈಮಲ್ಲಿ ನಾವು ಎಷ್ಟು ಫಾಸ್ಟಾಗಿ ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸ್ಟ್ರೈಟ್ ಫಾರ್ವರ್ಡ್ ಮೆಥಡನ್ನು ನಾವು ಕನ್ಸಿಡರ್ ಮಾಡಿದ್ರೆ ಎಷ್ಟು ಟೈಮ್ ಕನ್ಸಂಪ್ಷನ್ ತೊಗೊಳುತ್ತೆ, ಎಷ್ಟು ಸಲ ಕಂಪ್ಯಾರಿಸನ್ ಆಗುತ್ತೆ. ಅದೇ ನಾವು ಡಿವೈಡ್ ಆ್ಯಂಡ್ ಕಾನ್ಕರ್ ಟೆಕ್ನಿಕ್ ತೊಗೊಂಡ್ರೆ ಎಷ್ಟು ನಮಗೆ ರಿಡ್ಯೂಸ್ ಆಗುತ್ತೆ, ಅಂದರೆ ಎಷ್ಟು ಫಾಸ್ಟಾಗಿ ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎಲಿಮೆಂಟ್ನ ಫೈಂಡ್ ಔಟ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಇಸ್ ಅ ಮ್ಯಾಕ್ಸ್ ಮೀನ್ ಪ್ರಾಬ್ಲಮ್ ಅಂತ. ಓಕೆ, ಸೊ ಲೆಟ್ ಅಸ್ ಸಿ ದ ಫಸ್ಟ್ ಒನ್ ನೋಡೋಣ. ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್ನ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಎಲಿಮೆಂಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಅದಕ್ಕೆ ಲಾಜಿಕ್ ಹೇಗೆ ಬರೀತಾರೆ ಅದನ್ನು ನೋಡೋಣ. ದ ಫಸ್ಟ್ ಒನ್ max min problem using straight forward method. So max min problem using straight forward method ಹೇಗೆ ಅಂತ. ಸೊ ಈಗ ದಿಸ್ ಇಸ್ ದ ಗಿವನ್ ಅರೇ ಎಲಿಮೆಂಟ್ಸ್. ಇದರಲ್ಲಿ ಸಮ್ ಎಲಿಮೆಂಟ್ಸ್ ಕೊಟ್ಟಿದ್ರೆ ಇದರಲ್ಲಿ ಈಗ ಮ್ಯಾಕ್ಸಿಮಮ್ ಯಾವುದು ಮಿನಿಮಮ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ದ ಮ್ಯಾಕ್ಸಿಮಮ್ ಯಾವ್ದು ಬರುತ್ತೆ ಆ್ಯಂಡ್ ಮಿನಿಮಮ್ ಯಾವ್ದು ಬರುತ್ತೆ, ವಿ ಹ್ಯಾವ್ ಟು ಚೆಕ್ ಇಟ್ ಔಟ್. ಓಕೆ, ಸೊ ಇಲ್ಲಿ ನಾವೇನು ಮಾಡೋಣ, ಸೊ ದಟ್ ಆಲ್ಗರಿದಮ್ ನಾವೇನಾದರೂ ತೊಗೊಳೋದಾದರೆ ದಟ್ ಮೀನ್ಸ್ ದಟ್ ಆಲ್ಗರಿದಮ್. ಸೊ ಆಲ್ಗರಿದಮ್ ಬರೆಯೋದಾದರೆ ಜಸ್ಟ್ ಸ್ಟೆಪ್ 1 ಅಸ್ಯೂಮ್ ದಟ್ ಫಸ್ಟ್ ಎಲಿಮೆಂಟ್ ಏನಿದೆ ಅದನ್ನೇ ನಾವು ಮ್ಯಾಕ್ಸಿಮಮ್ ಅದನ್ನೇ ಮಿನಿಮಮ್ ಅಂತ ತೊಗೊಬೋಣ. ಓಕೆನಾ? ಅಂದರೆ ದಟ್ ಇಸ್ ದ ಮ್ಯಾಕ್ಸ್ ಈಕ್ವಲ್ಸ್, ಸೊ ಮಿನ್ ಈಕ್ವಲ್ಸ್ ಎ ಆಫ್ 0. ಫಸ್ಟ್ ಎಲಿಮೆಂಟನ್ನು ವಿ ಆರ್ ಕಾಲ್ಡ್ ಇಸ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ದಟ್ ಮೀನ್ಸ್ ಸೊ ಮ್ಯಾಕ್ಸ್ ಅಂತ ಒಂದು ಮೆಮೊರಿ ಬ್ಲಾಕ್ ಆ್ಯಂಡ್ ಮಿನ್ ಅಂತ ಇನ್ನೊಂದು ಮೆಮೊರಿ ಬ್ಲಾಕ್. ಇದರಲ್ಲಿ ಫಸ್ಟ್ ನಂಬರ್ ಅಂದರೆ 30 ಆ್ಯಂಡ್ 30 ಅದೇ ಮ್ಯಾಕ್ಸಿಮಮ್ ಅದೇ ಮಿನಿಮಮ್. ನಾವು ವಿ ಹ್ಯಾವ್ ಟು ಕಂಪೇರ್ ವಿತ್ ಅದರ್ ಎಲಿಮೆಂಟ್ಸ್. ಈಗ ಮ್ಯಾಕ್ಸಿಮಮ್ ಯಾವುದು ಬೇರೆ ಎಲಿಮೆಂಟ್ಸ್ ಜೊತೆ ಚೆಕ್ ಮಾಡ್ತಾ ಹೋಗ್ತೀವಿ, ಮಿನಿಮಮ್ ಯಾವುದು ಬೇರೆ ಎಲಿಮೆಂಟ್ಸ್ ಜೊತೆ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ ಅಸ್ ಟೇಕ್ ಒಂದು ಲೂಪಿಂಗ್ ತೊಗೋಣ, ಒಂದು ಫಾರ್ ಲೂಪ್ನ ತೊಗೋಣ. ಸೊ ಒಂದು ಫಾರ್ ಲೂಪ್ ತೊಗೋಣ. ಸೊ ಫಾರ್ ಐ ಈಸ್ ಈಕ್ವಲ್ ಟು 1, ಐ ಈಸ್ ಲೆಸ್ ದ್ಯಾನ್ ಎನ್ ಐ ಪ್ಲಸ್ ಪ್ಲಸ್. ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಆಲ್ರೆಡಿ 0 ತೊಗೊಂಡಿದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಕಂಪ್ಯಾರಿಸನ್ ಫ್ರಮ್ 1 ತೊಗೊಬೇಕಾಗುತ್ತೆ. ಅಂದರೆ ಐ ವ್ಯಾಲ್ಯೂ 1 ಹತ್ರ ಬರುತ್ತೆ, 1 ಇಂದ ಚೆಕ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಫಾರ್ ಐ ಈಸ್ ಈಕ್ವಲ್ ಟು 1, ಐ ಈಸ್ ಲೆಸ್ ದ್ಯಾನ್ ಎನ್. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 5 ಅಂತ ಇದೆ, ಅಂದರೆ ಕಡಿಮೆ. ಸೊ ಅಪ್ ಟು ಐ ಈಸ್ ಲೆಸ್ ದ್ಯಾನ್ ಎನ್, ನೆಕ್ಸ್ಟು ಐ ಪ್ಲಸ್ ಪ್ಲಸ್ ಇಲ್ಲಿವರೆಗೂ ನಾವು ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಓಕೆನಾ? ಅಂದರೆ 4 ಬರೋವರೆಗೂ ಕಂಪ್ಯಾರಿಸನ್ ಮಾಡ್ತೀವಿ ನಾವು. ಇದ್ರೊಳಗಡೆ ನಾವೇನು ಮಾಡೋಣ, ಸೊ ಇಷ್ಟು ಬಂತಲ್ವ ಲೂಪಿಂಗು. ಸೊ ಇದ್ರೊಳಗಡೆ ಚೆಕ್ ಮಾಡೋಣ. ಸೊ ಇಫ್ ಮ್ಯಾಕ್ಸ್ ಅಂತ ನಾವೇನು ತೊಗೊಂಡಿದ್ದೀವಿ ಆಲ್ರೆಡಿ, ನಾವು ಇವಾಗ ತೊಗೊತಾ ಇರೋ ಎ ಆಫ್ ಐ ಈಸ್ ಗ್ರೇಟರ್ ದ್ಯಾನ್ ಮ್ಯಾಕ್ಸ್. ಬೈ ಚಾನ್ಸ್ ಏನಾದರೂ ನೆಕ್ಸ್ಟ್ ಎಲಿಮೆಂಟ್ ಏನಿದೆ ಇದು ಮ್ಯಾಕ್ಸಿಮಮ್ಗಿಂತ ಜಾಸ್ತಿ ಏನಾದರೂ ಆಗಿದ್ರೆ, ಬೈ ಚಾನ್ಸ್ ಅದೇನಾದರೂ ಜಾಸ್ತಿ ಏನಾದರೂ ಆಗಿತ್ತು ಅಂತಂದರೆ ಆವಾಗ ನಾವೇನು ಮಾಡೋಣ, ಸೊ ಮ್ಯಾಕ್ಸ್ ಈಸ್ ಈಕ್ವಲ್ ಟು ಎ ಆಫ್ ಐ ಅಂತ ತೊಗೊಳ್ಳೋಣ. ಎ ಆಫ್ ಐ ಅಂದರೆ ಮ್ಯಾಕ್ಸ್ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ 30, ಎ ಆಫ್ ಐ ಅಂದರೆ ಯಾವುದಿದೆ? 40 ಇದೆ. ಮ್ಯಾಕ್ಸ್ ಅಂದರೆ ಯಾವುದು? 30 ಇದೆ. 40 ಈಸ್ ಗ್ರೇಟರ್ ದ್ಯಾನ್ 30, ಎಸ್, ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ, ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎ ಆಫ್ ಐ ಆಗುತ್ತೆ. ಎ ಆಫ್ ಐ ಅಂದರೆ 40. ಸೊ ಮ್ಯಾಕ್ಸ್ ವ್ಯಾಲ್ಯೂ ಏನಾಯಿತು? 40 ಆಯಿತು. ಐ ವ್ಯಾಲ್ಯೂ ಇಲ್ಲಿದೆ, 1 ಹತ್ರ ಇದೆ. ಬೈ ಚಾನ್ಸ್ ಇಲ್ಲ, ಈಗ ಎಲ್ಸ್ ಬ್ಲಾಕಿಗೆ ಹೋಗಲಿಲ್ಲ. ಸೊ ಕಂಟ್ರೋಲ್ ಎಲ್ಸ್ ಬ್ಲಾಕಿಗೆ ಹೋಗಲಿಲ್ಲ, ದೆನ್ ಓಕೆ. ಮತ್ತೆ ಲೂಪಿಂಗ್ ಬಂತು, ಐ ಪ್ಲಸ್ ಪ್ಲಸ್ ಆಯಿತು. ಐ ವ್ಯಾಲ್ಯೂ 1 ಇದ್ದಿದ್ದು 2 ಆಯಿತು, ಐ ವ್ಯಾಲ್ಯೂ 2 ಆಯಿತು, ಐ ವ್ಯಾಲ್ಯೂ 2 ಆಯಿತು. ಮತ್ತೆ ಚೆಕ್ ಮಾಡುತ್ತೆ, 2 ಈಸ್ ಲೆಸ್ ದ್ಯಾನ್ ಎನ್ ವ್ಯಾಲ್ಯೂ 5 ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ 5 ಇದೆಯಲ್ವಾ, ಎನ್ ವ್ಯಾಲ್ಯೂ 5. 2 ಈಸ್ ಲೆಸ್ ದ್ಯಾನ್ 5, ಕಂಡೀಷನ್ ಟ್ರೂ, ಓಡ ಬರುತ್ತೆ. ಎ ಆಫ್ ಐ ಅಂದರೆ ಯಾವುದು? 50. 50 ಈಸ್ ಗ್ರೇಟರ್ ದ್ಯಾನ್ ಮ್ಯಾಕ್ಸ್ 40. 50 ಈಸ್ ಗ್ರೇಟರ್ ದ್ಯಾನ್ 40.
ಕಂಡೀಷನ್ ಟ್ರೂ ವರ್ಡೇ ಬರುತ್ತೆ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎ ಆಫ್ ಐ ಅಂದರೆ ಎ ಆಫ್ ಐ ಅಂದರೆ 50 50ಗೆ ಏನು ಮಾಡ್ತಾ ಇದ್ದೀವಿ ಮ್ಯಾಕ್ಸ್ನ ಅಸೈನ್ ಮಾಡ್ತಾ ಇದ್ದೀವಿ 50 ಅಂತ ಅಸೈನ್ ಆಗೋಯ್ತು. ನೆಕ್ಸ್ಟ್ ಎಲ್ಸ್ ಬ್ಲಾಕಿಗೆ ಬರಲಿಲ್ಲ ಮತ್ತೆ ಐ ಪ್ಲಸ್ ಪ್ಲಸ್ ಆಗುತ್ತೆ ಸೊ ಐ ವ್ಯಾಲ್ಯೂ 3 ಆಗೋಯ್ತು 2 ಇದ್ದಿದ್ದು 3 ಆಯಿತು. ಅಗೈನ್ ಚೆಕ್ ಮಾಡುತ್ತಾ ಇಲ್ಲಿ 3 is less than 5 ಏನು ವ್ಯಾಲ್ಯೂ 5 ಇದೆ 3 is less than 5 ಕಂಡೀಷನ್ ಟ್ರೂ ವರ್ಡೇ ಬರುತ್ತೆ ಎ ಆಫ್ ಐ ಅಂದರೆ ಯಾವುದು 20 is greater than ಮ್ಯಾಕ್ಸ್ 20 is greater than 50 ನೋ ಕಂಡೀಷನ್ ಫಾಲ್ಸ್. ಇವಾಗ ಏನು ಮಾಡ್ತೀವಿ ಎಲ್ಸ್ ಬ್ಲಾಕಿಗೆ ಬರುತ್ತೆ ಎಲ್ಸ್ ಬ್ಲಾಕ್ ಒಳಗಡೆ ಚೆಕ್ ಮಾಡ್ತೀವಿ. ಈ ಎಲ್ಸ್ ಬ್ಲಾಕ್ ಒಳಗಡೆ ನನ್ನ ಮಿನಿಮಮ್ ಅಂತ ಐತಲ್ಲ ಅಂದರೆ ಎ ಆಫ್ ಐ ವ್ಯಾಲ್ಯೂ ಏನಿದೆ ಅದು ಮಿನಿಮಮ್ಗಿಂತ ಕಡಿಮೆ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಎ ಆಫ್ ಐ ಇಸ್ ಲೆಸ್ ದ್ಯಾನ್ ಮಿನಿಮಮ್ ಎ ಆಫ್ ಐ ವ್ಯಾಲ್ಯೂ ಅಂದರೆ ಈಗ 3 ಇದೆ ಐ ವ್ಯಾಲ್ಯೂ ಅಂದರೆ 20 is less than 30 ಕಂಡೀಷನ್ ಟ್ರೂ. ಅವಾಗ ನಾವೇನು ಮಾಡ್ತೀವಿ ಸೊ ಮಿನ್ ಇಸ್ ಈಕ್ವಲ್ ಟು ಎ ಆಫ್ ಐ ಅಂತ ಹಾಕ್ಕೊಂತೀವಿ. ಮಿನ್ ಇಸ್ ಈಕ್ವಲ್ ಟು ಎ ಆಫ್ ಐ ಆಗುತ್ತೆ ಅಂದರೆ ಎ ಆಫ್ ಐ ಏನಿರುತ್ತೆ ಅದನ್ನು ನಾವು ಮಿನ್ ಅಂತ ತೊಗೊಂಡ್ಬಿಡ್ತೀವಿ. ಓಕೆನಾ ಸೊ ಇದು ಸೊ ಮಿನಿಮಮ್ ವ್ಯಾಲ್ಯೂ ಎ ಆಫ್ ಐ ಅಂದರೆ 20 ಅಂತ ಆಗೋಯ್ತು. ದಿಸ್ ವಿಲ್ ಬಿ ದ 20. ಸೊ ನೆಕ್ಸ್ಟ್ ಅಗೇನ್ ಮತ್ತೆ ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ ಸೊ ಐ ವ್ಯಾಲ್ಯೂ 3 ಇದ್ದಿದ್ದು 4 ಆಯಿತು ಸೊ ಐ ವ್ಯಾಲ್ಯೂ 4 ಆಯಿತು ಸೊ 4 is less than 5 ಕಂಡೀಷನ್ ಟ್ರೂ ವರ್ಡೇ ಬರುತ್ತೆ. ಇಲ್ಲಿ ಚೆಕ್ ಮಾಡುತ್ತೆ ಎ ಆಫ್ ಐ ವ್ಯಾಲ್ಯೂ ಏನು 10 is greater than ಮ್ಯಾಕ್ಸ್ 50 10 is greater than 50 ನೋ ಕಂಡೀಷನ್ ಫಾಲ್ಸ್. ಎಲ್ಸ್ ಬ್ಲಾಕಿಗೆ ಬರುತ್ತೆ ಇಫ್ ಎ ಆಫ್ ಐ ಅಂದರೆ 10 is less than ಮಿನಿಮಮ್ 20 ಇದೆ ಸೊ 10 is less than 20 ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ ಮಿನ್ ಇಸ್ ಈಕ್ವಲ್ ಟು ಎ ಆಫ್ ಐ ಅಂದರೆ ಮಿನ್ ವ್ಯಾಲ್ಯೂ ಏನಾಗುತ್ತೆ 10 ಆಗುತ್ತೆ ಮಿನ್ ವ್ಯಾಲ್ಯೂ 10 ಆಗೋಯ್ತು. ಸೊ ನೆಕ್ಸ್ಟ್ ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ 4 ಇದ್ದಿದ್ದು 5 ಆಗಿಬಿಡುತ್ತೆ ಐ ವ್ಯಾಲ್ಯೂ. ಸೊ ಅಗೈನ್ 5 is less than 5 ಕಂಡೀಷನ್ ಫಾಲ್ಸ್. ಅವಾಗ ಏನಾಗುತ್ತೆ ಸ್ಟಾಪ್ ಆಗುತ್ತೆ. ಫೈನಲಿ ವಿ ಗಾಟ್ ದ ಮ್ಯಾಕ್ಸಿಮಮ್ ಇಸ್ 50 ಆ್ಯಂಡ್ ಮಿನಿಮಮ್ ಇಸ್ 10. ಇದನ್ನು ನಾವು ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ ಇಲ್ಲೇನು ಮಾಡ್ತೀವಿ ಬಿಗಿನಿಂಗಲ್ಲೇ ಫಸ್ಟ್ ಎಲಿಮೆಂಟನ್ನು ವಿ ಆರ್ ಕನ್ಸಿಡರ್ಡ್ ಆಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಅದೇ ಮ್ಯಾಕ್ಸಿಮಮ್ ಅದೇ ಮಿನಿಮಮ್ ಅಂತ ಚೆಕ್ ಮಾಡ್ತೀವಿ ಸೈನಾ ಅಂದರೆ ಸೆಟ್ ಮಾಡ್ಕೊಂಬಿಡ್ತೀವಿ ಫಸ್ಟ್. ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಟು ಟೇಕ್ ದ ಲೂಪಿಂಗ್ ತೊಗೊತೀವಿ ಅಂದರೆ ನೆಕ್ಸ್ಟ್ ಎಲಿಮೆಂಟಿಂದ ಲಾಸ್ಟ್ವರೆಗೂ ಲೂಪಿಂಗ್ ತೊಗೊತೀವಿ ನಾವು. ಆ್ಯಸ್ ಯೂಶುವಲ್ ಫಾರ್ ಲೂಪ್ ಮೂವ್ ಆಗ್ತಾ ಹೋಗಬೇಕು ಪ್ರತಿಯೊಂದು ಎಲಿಮೆಂಟ್ನೂ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಆ ಲೂಪಿಂಗ್ ಒಳಗಡೆ ಏನು ಮಾಡ್ತೀವಿ ಚೆಕ್ ಮಾಡ್ತೀವಿ ಇಫ್ ಎ ಆಫ್ ಐ ಇಸ್ ಗ್ರೇಟರ್ ದನ್ ಮ್ಯಾಕ್ಸ್ ಆಗಿದ್ರೆ ಬೈ ಚಾನ್ಸ್ ಅವರು ಎ ಆಫ್ ಐ ಮ್ಯಾಕ್ಸ್ಗಿಂತ ಜಾಸ್ತಿ ಏನಾದರೂ ಆಗಿತ್ತು ಅಂತಂದರೆ ಅವಾಗ ನಾವೇನು ಮಾಡ್ತೀವಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎ ಆಫ್ ಐ ಆಗಿಬಿಡುತ್ತೆ ಸರಿನಾ. ಬೈ ಚಾನ್ಸ್ ಇಲ್ಲ ಅಂದರೆ ಎಲ್ಸ್ ಬ್ಲಾಕಿಗೆ ಬರುತ್ತೆ ಎಲ್ಸ್ ಬ್ಲಾಕ್ ಒಳಗಡೆ ಮಿನಿಮಮ್ ಜೊತೆ ಚೆಕ್ ಮಾಡ್ತೀವಿ. ಇಫ್ ಎ ಆಫ್ ಐ ಇಸ್ ಲೆಸ್ ದ್ಯಾನ್ ಮಿನಿಮಮ್ ಅಂದರೆ ನೆಕ್ಸ್ಟ್ ಎಲಿಮೆಂಟು ಮಿನಿಮಮ್ಗಿಂತ ಕಡಿಮೆ ಏನಾದರೂ ಇತ್ತು ಅಂದರೆ ಆವಾಗ ಆ ಮಿನಿಮಮ್ ಅಂದರೆ ಎ ಆಫ್ ಐ ನೆಕ್ಸ್ಟ್ ಎಲಿಮೆಂಟು ಮಿನಿಮಮ್ ಆಗಿಬಿಡುತ್ತೆ ಸರಿನಾ. ಅದನ್ನು ನಾವು ಎವ್ರಿ ಟೈಮ್ ಚೇಂಜಸ್ ಮಾಡ್ತಾ ಹೋಗ್ತೀವಿ. ಓಕೆ ದಿಸ್ ಈಸ್ ಕಾಲ್ಡ್ ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್. ಇದು ನಾವು ನಾರ್ಮಲ್ ಆಗಿ ಯೂಸ್ ಮಾಡೋಂಥ ಮೆಥಡ್ ಇದು ಸರಿನಾ ಅಂದರೆ ಒಂದು ಲಾಜಿಕ್ ಯೂಸ್ ಮಾಡಿ ನಾವು ನಾರ್ಮಲ್ ಆಗಿ ಫೈಂಡ್ ಔಟ್ ಮಾಡೋಂಥ ಮೆಥಡ್. ಓಕೆ ಇದರಲ್ಲಿ ಅಗೈನ್ ನಾವು ಟೈಮ್ ಕಾಂಪ್ಲೆಕ್ಸಿಟಿನ ನಾವು ನೋಡೋದಾದರೆ ಸೊ ಇಫ್ ಯು ಆರ್ ಟೇಕನ್ ದ ಟೈಮ್ ಕಾಂಪ್ಲೆಕ್ಸಿಟಿ ಸೊ ಟೈಮ್ ಕಾಂಪ್ಲೆಕ್ಸಿಟಿನ ನಾವು ಚೆಕ್ ಮಾಡೋದಾದರೆ ಓಕೆ ಸೊ ಟೈಮ್ ಕಾಂಪ್ಲೆಕ್ಸಿಟಿನ ನಾವು ಚೆಕ್ ಮಾಡ್ತೀವಿ. ಓಕೆ ಸೊ ಇಲ್ಲಿ ಯಾವಾಗ ಬೆಸ್ಟ್ ಕೇಸ್ ಇರುತ್ತೆ ಸೊ ಬೆಸ್ಟ್ ಕೇಸ್ ಯಾವಾಗ ಅಂತಂದರೆ ಸೊ ಏನಾಗುತ್ತೆ ಇಲ್ಲಿ ಕಂಪ್ಯಾರಿಸನ್ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಟೈಮ್ ನಾವೇನು ಕಂಪ್ಯಾರಿಸನ್ ಮಾಡ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ ಓಕೆನಾ. ಸೊ ಈಗ ವೆನ್ ದ ಎಲಿಮೆಂಟ್ಸ್ ಆರ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಎಲಿಮೆಂಟ್ಸು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸೊ 10 20 30 40 50 10 20 30 40 50 ಅವಾಗ ಏನಾಗುತ್ತೆ ಫಸ್ಟ್ ಎಲಿಮೆಂಟ್ ಏನಿದೆ 10 ಇದೆ ಅಂದರೆ ಅದನ್ನೇ ಅದೇ ಮ್ಯಾಕ್ಸು ಅದೇ ಮಿನ್ ಅಂತ ತೊಗೊಂಡ್ಬಿಡ್ತೀವಿ. ಫಸ್ಟ್ ಟೈಮ್ ಮ್ಯಾಕ್ಸಿಮಮ್ ಅದೇ ಮಿನಿಮಮ್ ಅದ ಅಂತ ತೊಗೊಂಡ್ಬಿಡ್ತೀವಿ ಸೈನಾ. ಇಲ್ಲಿ ಮ್ಯಾಕ್ಸಿಮಮ್ ಈಕ್ವಲ್ಸ್ ಮಿನಿಮಮ್ ಈಕ್ವಲ್ಸ್ ಎ ಆಫ್ 0 ಫಸ್ಟ್ ಎಲಿಮೆಂಟ್ ಆಗೋಯ್ತು. ನೆಕ್ಸ್ಟ್ ಐ ಇಸ್ ಈಕ್ವಲ್ ಟು 1 ಐ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ. ಐ ವ್ಯಾಲ್ಯೂ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ 1 is less than 5 ಕಂಡೀಷನ್ ಟ್ರೂ ಓಡೇ ಬರುತ್ತೆ. ಎ ಆಫ್ 5 ಅಂದರೆ 20 is greater than ಮ್ಯಾಕ್ಸ್ ಕಂಡೀಷನ್ ಟ್ರೂ. 20 is greater than ಮ್ಯಾಕ್ಸ್ ವ್ಯಾಲ್ಯೂ ಏನಿದೆ 10 ಇದೆ ಕಂಡೀಷನ್ ಟ್ರೂ ಆಗುತ್ತೆ. ಮ್ಯಾಕ್ಸ್ ವ್ಯಾಲ್ಯೂ 20 ಆಗಿಬಿಡುತ್ತೆ. ಮ್ಯಾಕ್ಸ್ ಈಕ್ವಲ್ಸ್ ಎ ಆಫ್ 5 ಅಂದರೆ 20 ಅಸೈನ್ ಆಯಿತು. ಎಲ್ಸ್ ಬ್ಲಾಕಿಗೆ ಹೋಗೋದೇ ಇಲ್ಲ. ಮತ್ತೆ ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ. ಐ ವ್ಯಾಲ್ಯೂ 1 ಇದ್ದಿದ್ದು 2 ಆಯಿತು. ಮತ್ತೆ 2 is less than 5 ಕಂಡೀಷನ್ ಟ್ರೂ ಓಡೇ ಬರುತ್ತೆ. ಎ ಆಫ್ 2 is greater than ಮ್ಯಾಕ್ಸ್ ಎ ಆಫ್ 2 is greater than ಮ್ಯಾಕ್ಸ್ ಅಂದರೆ 30 ಇದೆ. 30 is greater than 20 ಕಂಡೀಷನ್ ಟ್ರೂ. ಮತ್ತು ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎ ಆಫ್ 5 ಅಂದರೆ ಮ್ಯಾಕ್ಸ್ ವ್ಯಾಲ್ಯೂ 30 ಆಗಿಬಿಡುತ್ತೆ. ಎ ಆಫ್ 5 ಅಂದರೆ 30 ಅಲ್ವಾ. ಸೊ 30 ಅಸೈನ್ ಆಗಿಬಿಡುತ್ತೆ ಮ್ಯಾಕ್ಸ್ ಒಳಗಡೆ ಸರಿನಾ. ಸೊ ಅಂದರೆ ಮ್ಯಾಕ್ಸ್ ವ್ಯಾಲ್ಯೂ 30 ಆಯಿತು. ಮತ್ತೆ ಎಲ್ಸ್ ಬ್ಲಾಕಿಗೆ ಹೋಗೋದೇ ಇಲ್ಲ. ಮತ್ತೆ ಐ ಇಂಕ್ರಿಮೆಂಟ್ ಆಗುತ್ತೆ. ಸೊ 30 ಇದ್ದಿದ್ದು 40 ಆಯಿತು. 40 ಇದ್ದಿದ್ದು 50 ಆಯಿತು. ದ ಕಂಟ್ರೋಲ್ ನೆವರ್ ಮೂವ್ಸ್ ಟು ದ ಎಲ್ಸ್ ಬ್ಲಾಕ್. ಕಂಟ್ರೋಲ್ ಯಾವುದೇ ಕಾರಣಕ್ಕೂ ಎಲ್ಸ್ ಬ್ಲಾಕ್ ಒಳಗಡೆ ಹೋಗೋದೇ ಇಲ್ಲ ಸರಿನಾ. ಇವಾಗ ನಂಬರ್ ಆಫ್ ಕಂಪ್ಯಾರಿಸನ್ಸ್ ಎಷ್ಟಾಯಿತು ವೆನ್ ದ ಎಲಿಮೆಂಟ್ಸ್ ಆರ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ವೆನ್ ದ ಎಲಿಮೆಂಟ್ಸ್ ಆರ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಇನ್ಕ್ರೀಸಿಂಗಲ್ಲಿ ಏನಾದರೂ ಇತ್ತು ಅಂತಂದರೆ ಇದೊಂದು ಇಫ್ ಕಂಡೀಷನ್ ಮಾತ್ರ ಎಕ್ಸಿಕ್ಯೂಷನ್ ಆಗುತ್ತೆ. ಇದು ಎಷ್ಟು ಸಲ ಎಕ್ಸಿಕ್ಯೂಷನ್ ಆಗುತ್ತೆ n-1 ಟೈಮ್ಸ್ ಎಕ್ಸಿಕ್ಯೂಷನ್ ಆಗುತ್ತೆ
ಓಕೆನಾ. ಬೆಸ್ಟ್ ಕೇಸ್ ಯಾವಾಗ ಸಿಗುತ್ತೆ, ದಟ್ ಈಸ್ ದ n-1. ಬೆಸ್ಟ್ ಕೇಸ್ ಯಾವಾಗಲೂ ಕೂಡ n-1 ಟೈಮ್ ಆಯಿತು. ಓಕೆ, ಹಾಗಾದರೆ ವರ್ಸ್ಟ್ ಕೇಸ್ ಹೇಗೆ ಬರುತ್ತೆ? ಸೊ ಜಸ್ಟ್ ಟೇಕ್ ದ ವರ್ಸ್ಟ್ ಕೇಸ್. ವರ್ಸ್ಟ್ ಕೇಸ್ ಹೇಗೆ ತೊಗೊತೀವಿ? ಸೊ ವರ್ಸ್ಟ್ ಕೇಸ್ ಯಾವಾಗ ಆಗುತ್ತೆ? ಇದು ಬೆಸ್ಟ್ ಕೇಸ್ ಆಯಿತು. ನೆಕ್ಸ್ಟ್ ಒನ್ ಇಸ್ ದ ವರ್ಸ್ಟ್ ಕೇಸ್ ಯಾವಾಗ ಆಗುತ್ತೆ? ವೆನ್ ದ ಎಲಿಮೆಂಟ್ಸ್ ಆರ್ ಇನ್ ಡಿಕ್ರೀಸಿಂಗ್ ಆರ್ಡರ್. ಎಲಿಮೆಂಟ್ಸ್ ಏನಾದರೂ ಡಿಕ್ರೀಸಿಂಗ್ ಆರ್ಡರಲ್ಲಿ ಏನಾದರೂ ಇದ್ರೆ 50, 40, 30, 20, 10 ಅಂತ ಇತ್ತು ಅಂತ ಅನ್ಕೋಣ. ಓಕೆನಾ. ಸೊ ಅವಾಗ ಏನು ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸ್ ಈಕ್ವಲ್ಸ್ ಮಿನ್ ಈಕ್ವಲ್ಸ್ ಯಾವ್ 0 ಅಂದರೆ ಫಸ್ಟ್ ಎಲಿಮೆಂಟ್ 50, 50, ಮ್ಯಾಕ್ಸಿಮಮ್ 50, ಮಿನಿಮಮ್ ಕೂಡ 50, ಮ್ಯಾಕ್ಸ್ 50, ಮಿನಿಮಮ್ 50 ಫಸ್ಟ್ ಎಲಿಮೆಂಟ್. ನೆಕ್ಸ್ಟ್ ಚೆಕ್ ಮಾಡ್ತೀವಿ i is equal to 1, i ವ್ಯಾಲ್ಯೂ 1 ಹತ್ರ ಪ್ಲೇಸ್ ಆಯ್ತು. 1 is less than 5 ಕಂಡೀಷನ್ ಟ್ರೂ ಒಡೆ ಬರುತ್ತೆ. a of 5 ಅಂದರೆ ಏನು 40, 40 is greater than 50 ನೋ ಕಂಡೀಷನ್ ಫಾಲ್ಸ್. ಎಲ್ಸ್ ಬ್ಲಾಕಿಗೆ ಬರುತ್ತೆ. ಎಲ್ಸ್ ಅಲ್ಲಿ ಮತ್ತೆ ಚೆಕ್ ಮಾಡ್ತಾ ಇಫ್ a of 5 is less than min, ಸೊ a of 5 ಅಂದರೆ 40, 40 is less than 50 ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ min is equal to a of 5 ಅಂದರೆ ಮಿನಿಮಮ್ ಏನಾಗುತ್ತೆ 40 ಆಗೋಯ್ತು. ಮಿನಿಮಮ್ 40 ಆಯಿತು. ಅಗೇನ್ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಸೊ 1 ಇದ್ದಿದ್ದು 2 ಆಗುತ್ತೆ. ಮತ್ತೆ ಅಗೇನ್ ಚೆಕ್ ಮಾಡ್ತೀವಿ 2 is less than 5 ಕಂಡೀಷನ್ ಟ್ರೂ. ಸೊ a of 5 ಅಂದರೆ a of 2, a of 2 ನಲ್ಲಿ ಏನಿದೆ 30 ಇದೆ. 30 is greater than 50, ಮ್ಯಾಕ್ಸ್ ವ್ಯಾಲ್ಯೂ ಏನಿದೆ 50 ಇದೆ. 30 is greater than 50 ನೋ ಕಂಡೀಷನ್ ಫಾಲ್ಸ್. ಎಲ್ಸ್ ಬ್ಲಾಕಿಗೆ ಬರುತ್ತೆ. ಎಲ್ಸ್ ಬ್ಲಾಕಿಗೆ ಬಂದಾಗ ಸೊ ಇಫ್ a of 5 ಅಂದರೆ 30 is less than 40, ಮಿನಿಮಮ್ ವ್ಯಾಲ್ಯೂ 40 ಇದೆ. 30 is less than 40 ಕಂಡೀಷನ್ ಟ್ರೂ ಒಡೆ ಬರುತ್ತೆ. min is equal to a of 5 ಅಂದರೆ ಮಿನಿಮಮ್ 30 ಆಗೋಯ್ತು. ಇದೇ ಥರ ಲೂಪಿಂಗ್ ರಿಪೀಟ್ ಆಗುತ್ತೆ. ಇಫ್ ಕಂಡೀಷನ್ ಚೆಕ್ ಆಗುತ್ತೆ, ಇಲ್ಲಿ ಇಫ್ ಕಂಡೀಷನ್ ಚೆಕ್ ಆಗುತ್ತೆ, ಕಂಡೀಷನ್ ಟ್ರೂ ಆಗಲ್ಲ. ಎಲ್ಸ್ ಬ್ಲಾಕಿಗೆ ಬರುತ್ತೆ ಮತ್ತೆ ಇಫ್ ಕಂಡೀಷನ್ ಚೆಕ್ ಆಗುತ್ತೆ. ಅಂದರೆ ಇದು n-1 ಟೈಮ್ಸ್ ಎಕ್ಸಿಕ್ಯೂಷನ್ ಆಗುತ್ತೆ. ವ್ಯಾನ್ ದ ಎಲಿಮೆಂಟ್ಸ್ ಆರ್ ಇನ್ ಡಿಕ್ರೀಸಿಂಗ್ ಆರ್ಡರ್ 50, 40, 30, 20, 10 ಆ ಥರ ಏನಾದರೂ ಇದ್ದರೆ ಓವರ್ ಆಲ್ ಇಲ್ಲಿ ಕಂಪ್ಯಾರಿಸನ್ಸ್ ಎಷ್ಟು ಸಲ ಆಗುತ್ತೆ ಅಂತಂದರೆ ವೆನ್ ದ ಎಲಿಮೆಂಟ್ಸ್ ಆರ್ ಇನ್ ಡಿಕ್ರೀಸಿಂಗ್ ಆರ್ಡರ್, ವೆನ್ ದ ಎಲಿಮೆಂಟ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್. ಸೊ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಏನಾದರೂ ಇತ್ತು ಅಂತಂದರೆ 2 ಟೈಮ್ಸ್ n-1 ಆಗುತ್ತೆ. n-1 ಇಂಟು n-1 ಅಂದರೆ 2 ಟೈಮ್ಸ್ n-1 ಚೆಕ್ ಆಗುತ್ತೆ. ದಿಟ್ ಈಸ್ ದ ವರ್ಸ್ಟ್ ಕೇಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ವರ್ಸ್ಟ್ ಕೇಸ್ 2 ಇಂಟು n-1, ಬೆಸ್ಟ್ ಕೇಸ್ ಬಂದು n-1 ಟೈಮ್ಸ್ ಕಂಪ್ಯಾರಿಸನ್. ಓಕೆನಾ. ಬೆಸ್ಟ್ ಕೇಸು n-1 ಕಂಪ್ಯಾರಿಸನ್ಸ್ ಆಗುತ್ತೆ. ವರ್ಸ್ಟ್ ಕೇಸು 2 ಟೈಮ್ಸ್ n-1 ಬಿಕಾಸ್ ಇಲ್ಲೂ ಚೆಕ್ ಆಗ್ತಾ ಇರುತ್ತೆ, ಇಲ್ಲೂ ಚೆಕ್ ಆಗ್ತಾ ಇರುತ್ತೆ ವರ್ಸ್ಟ್ ಕೇಸಲ್ಲಿ. ಓಕೆ. ಸೊ ಲೆಟ್ಸ್ ಟೇಕ್ ದ ಆವ್ರೇಜ್ ಕೇಸ್. ಆವ್ರೇಜ್ ಕೇಸ್ ತೊಗೋಣ. So average case is equal to, as usual. So best case plus worst case. So best case plus worst case divide by 2 ಆಗುತ್ತೆ. So is equal to n-1 plus 2 into n-1. n-1 divide by 2 ಆಗುತ್ತೆ. ಸರಿನಾ. 1 plus n divide by 2 ಅನ್ನೋ ಥರ. ಸೊ ಇಲ್ಲಿ n-1 ಬೆಸ್ಟ್ ಕೇಸ್ ಪ್ಲಸ್ ವರ್ಸ್ಟ್ ಕೇಸ್ ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ 3 ಇಂಟು n-1 ಆಯಿತು. 3 ಇಂಟು n-1 ಡಿವೈಡ್ ಬೈ 2. ಇದನ್ನು ನಾವು ಸಿಂಪ್ಲಿಫೈ ಮಾಡೋದಾದರೆ 3n ಡಿವೈಡ್ ಬೈ 2 ಮೈನಸ್ 3 ಡಿವೈಡ್ ಬೈ 2 ಆಗುತ್ತೆ. 3n ಡಿವೈಡ್ ಬೈ 2 ಮೈನಸ್ 3 ಡಿವೈಡ್ ಬೈ 2 ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, ಇದನ್ನು ಸಿಂಪ್ಲಿಫೈ ಮಾಡೋದು 3n ಡಿವೈಡ್ ಬೈ 2 ಮೈನಸ್ 3 ಡಿವೈಡ್ ಬೈ 2 ಅಂದರೆ 1.5 ಬರುತ್ತೆ. ಲೆಟ್ ಅಸ್ ಕನ್ಸಿಡರ್ ದಟ್ 1 ಅಂತ ಕನ್ಸಿಡರ್ ಮಾಡ್ತೀವಿ. 3n ಡಿವೈಡ್ ಬೈ 2 ಮೈನಸ್ 1. ಸೊ ಇದು ನಾವು ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಬೆಸ್ಟ್ ಕೇಸ್ ಬಂದು n-1, ವರ್ಸ್ಟ್ ಕೇಸ್ 2 ಇಂಟು n-1, ಅವರೇಜ್ ಕೇಸ್ 3n ಡಿವೈಡ್ ಬೈ 2 ಮೈನಸ್ 1 ಅಂತ. ಓಕೆ. ಯಾಕಂದರೆ ಇದನ್ನು ನಾವು ಡಿವೈಡ್ ಆ್ಯಂಡ್ ಕಾನ್ಕರ್ ಟೆಕ್ನಿಕ್ ಬಂದಾಗ ಅಲ್ಲಿ ನಮಗೆ ಬೆಸ್ಟ್ ಕೇಸ್, ವರ್ಸ್ಟ್ ಕೇಸ್, ಅವರೇಜ್ ಕೇಸ್ ಏನು ಬರುತ್ತೆ, ಅಲ್ಲಿ ಕಂಪ್ಯಾರಿಸನ್ಸ್ ಹೇಗಾಗುತ್ತೆ ಅನ್ನೋದು ನಾವು ಚೆಕ್ ಮಾಡ್ಕೊತೀವಿ. ಸೊ ಇದಿಷ್ಟು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್. ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್.